ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ, ತುಂಬ ದುಃಖ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆ ರೀತಿಯಾದ ಒಂದು ಈವೆಂಟ್ ಇದೆ. ನಂಬಕ್ಕಾಗ್ತಿಲ್ಲ ನಿಜವಾಗ್ಲೂ. 1 ವರ್ಷ ಆಯಿತು ಇವತ್ತಿಗೆ ಎಕ್ಸಾಕ್ಟಾಗಿ ಸಂತು ನಮ್ಮನ್ನೆಲ್ಲ ಬಿಟ್ಟು ಹೋಗಿ. ಅದು ಇನ್ನೂ ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ವಿಷಯ ಅದು. ಸಂತು ಅವನು ಎಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟ, ಅವನೆಷ್ಟು ಸಂಪಾದನೆ ಮಾಡ್ದ, ಇದನ್ನೆಲ್ಲ ಒಂದು ಸೈಡ್ಗಿಟ್ರೆ ಅವನೆಷ್ಟು ಜನ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾನೆ ಅನ್ನೋದು ಈ ಒಂದು ಈವೆಂಟ್ಗೆ ಒಂದು ದೊಡ್ಡ ಸಾಕ್ಷಿ. ಯಾಕಂದರೆ ಇಲ್ಲಿರೋರೆಲ್ಲರೂ ಮಂಜು, ಬಾಲು, ಪ್ರಮೋದು, ನಾನು, ಮೋನಿಕಾ, ಪ್ರತಿಯೊಬ್ಬರು ಇಲ್ಲಿ ಸೇರಿರೋದು ಒಂದು ಕಾರಣ ಏನಂದರೆ ಸಂತು. ತುಂಬ ಆಸೆ ಇಟ್ಕೊಂಡಿದ್ದ, ತುಂಬ ಕನಸುಗಳಿದ್ದು ಅವನಿಗೆ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು. ಬಟ್ ತುಂಬ ಬೇಗ ಕಳ್ಕೊಂಡ್ವಿ ಅವನ್ನ. ನಾವು ಹಿಂಗೆ ಸಿಕ್ಕಿದಾಗ ಮಾತಾಡ್ತಿರ್ತೀವಿ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂತ ಕೇಳಿದಾಗ ಇದು ಆ್ಯಕ್ಚುಲಿ ಬೇರೆ ಹೆಸರಿತ್ತು ಈ ಸಿನಿಮಾಗೆ, ಈಗ ರೀಸೆಂಟಾಗಿ ಚೇಂಜ್ ಆಯಿತು. ಹೇಳೋನು ಬೆಂಟ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ, ನೋಡು ಈ ಸಿನಿಮಾ, ಟ್ರೇಲರ್ ಎಲ್ಲ ತೋರಿಸ್ತಿದ್ದ. ಬಟ್ ಯಾವ ಪರಿಸ್ಥಿತಿ ಅಂದರೆ ನಾನು ಆ ಸಿನಿಮಾಗೆ ಡಬ್ ಮಾಡ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನಮ್ಗೆ ಅವತ್ತು. ಆ ಥರ ಆಯಿತು. ವೆರಿ ಅನ್ಫಾರ್ಚುನೇಟ್ ಅದು. ಆ್ಯಂಡ್ ರಾಮಮೂರ್ತಿ ಸರ್ ಬಂದಿದ್ದಾರೆ, ಆ್ಯಂಡ್ ಪ್ರಮೀಳಮ್ಮ, ಸುಂದರರಾಜ್ ಸರ್, ಸೋಮಶೇಖರ್ ಸರ್, ಪ್ರಮೋದ್ ಶೆಟ್ಟಿ, ಅವರಕ್ಕ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್. ಈ ಒಂದು ವೇದಿಕೆಗೆ ನೀವೆಲ್ಲ ಬಂದಿರೋದು ತುಂಬ ದೊಡ್ಡ ವಿಚಾರ. ಆ್ಯಂಡ್ ನಿಮಗೆ ದೊಡ್ಡ ಹ್ಯಾಟ್ಸ್ ಆಫ್. ಅಂದರೆ ನಮ್ಮದು ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಗಟ್ಟಿಗಿತ್ತಿ ಅಂತ ಹೇಳ್ತಾರೆ, ಆ ಥರ ನೀವು. ಅಂದರೆ ತುಂಬ ಜನ ಧೈರ್ಯನೇ ಮಾಡಲ್ಲ. ಪ್ರಮೋದ್ ಹೇಳ್ದಂಗೆ ಹೋದ್ರೆ ಹೋಗಲಿ ಬಿಡಿ, ಸಿನಿಮಾ ಮುಗೀತು ಅದ್ರ ಕತೆ ಅಂತ. ಬಟ್ ನೀವು ಮುಂದೆ ನಿಂತು ಮಾಡ್ತಿದ್ದೀರ, ಸಿನಿಮಾ ರಿಲೀಸ್ ಮಾಡ್ತಿದ್ದೀರ, ಒಳ್ಳೇದಾಗಲಿ ನಿಮಗೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸಿನಿಮಾನ ನೀವೆಲ್ಲರೂ ಬಂದು ನೋಡಿ, ನಾವು ಕೂಡ ನೋಡ್ತೀವಿ. ಈ ಸಿನಿಮಾನ ಗೆಲ್ಸೋಣ ನಾವು. ಥ್ಯಾಂಕ್ ಯು. ನೋಡಿ, ಯೋಗಿ ಒಂದು ಯೋಗ ಅಂತ ಹೇಳ್ತೀನಿ. ನಾನು ಮರ್ತಿದ್ದೆ, ಯಾಕೆಂದರೆ ಶಂಕರ್ನಾಗ ಕಡೆ ಪಿಕ್ಚರ್ ತೀರ್ಕೊಂಡಾಗ ಅವ್ರಿಗೆ ವಾಯ್ಸ್ ಕೊಡೋಕ್ಕೆ ಅವ್ರ ಅಣ್ಣ ಇದ್ದ ಅನಂತ್ನಾಗ್, ಆ ಒಂದು ಕೆಲಸವನ್ನು ಮಾಡಿದ್ರು. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಒಂದು ಸಿನಿಮಾದ ವ್ಯಕ್ತಿ ಇಲ್ಲ, ಸಂತೋಷ ಇಲ್ಲ. ಆದರೆ ಸಂತೋಷನ ಧ್ವನಿಯಾಗಿರೋದು ಯೋಗಿಯ ಒಂದು ಇದು ತೋರಿಸುತ್ತೆ. ನಮ್ಮ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಒಬ್ಬ ಕಲಾವಿದ ಅಂತ ತೋರಿಸ್ಕೊಂಡಿದ್ಯಾ, ನಿನಗೆ ಅತ್ಯಂತ ಧನ್ಯವಾದಗಳನ್ನ. ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಕೂತ್ಕೊಳ್ಳಿ ಅಂದರೆ ಕೂತು ಮಾತಾಡೋದು ಮರ್ಯಾದೆ ಅಲ್ಲ, ಹಾಗಾಗಿ ನಿಂತಿದ್ದೀನಿ, ಕ್ಷಮೆ ಇರಲಿ. ಈ ಜಾಗಕ್ಕೆ ಅವ್ರು ಮಾಡ್ಕೋತಾರೆ ಬಿಡಿ ಸರ್. ತುಂಬ ವಿಚಾರ ಮಾತಾಡುವಂಥದ್ದು ಏನೂ ಇಲ್ಲ, ಯಾಕಂದರೆ ಎಲ್ಲ ಹಿರಿಯರು, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ, ಸಂತೋಷ ಆಗಿರ್ಬೋದು, ಅವ್ರ ತಂದೆಯವರು ಆನೇಕಲ್ ಬಾಲರಾಜ್ ಆಗಿರ್ಬೋದು, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ. ಆದರೆ ಒಂದೇ ಒಂದು ಭಾಳ ಬೇಜಾರಿನ ಸಂಗತಿ ಸಂತೋಷ್ ವಿಚಾರದಲ್ಲಿ ಏನು ಅಂದರೆ, ತಂದೆಯವರು ಹೋದ ಮೇಲೂ ಕೂಡ ನಿರ್ಮಾಣ ಸಂಸ್ಥೆಯನ್ನು ಕಾಪಾಡಿಕೊಂಡು ನಿರ್ದೇಶನವನ್ನು ಕೂಡ ಮಾಡಿ ನಟನೆ ಮಾಡಿರುವಂಥ ಚಿತ್ರಕ್ಕೆ ಅದರ ಸಂಭ್ರಮವನ್ನು ನೋಡೋದಕ್ಕೆ ಅವನಿಲ್ಲ ಅನ್ನುವಂಥ ಬೇಜಾರು ಬಿಟ್ಟರೆ ಬೇರೆ. ಯಾಕೆಂದರೆ ತುಂಬ ಜನ ಕನಸು ಕಾಣುವಂಥ ಒಂದು ಫೀಲ್ಡ್ ಇದು. ತಾನೇ ನಿರ್ದೇಶನ ಮಾಡಿ, ತಾನೇ ನಿರ್ಮಾಣ ಮಾಡಿ, ತಾನೇ ನಾಯಕ ನಟನಾಗಿ ನಟಿಸಿರುವಂಥ ಸಿನಿಮಾ. ಈ ಥರದ ಸಿನಿಮಾಗಳನ್ನು ಪ್ರಚಾರ ಕಾರ್ಯದಿಂದ ಆಗಿರ್ಬೋದು ಅಥವಾ ಅದರ ರಿಲೀಸ್ ಆಗಿರ್ಬೋದು, ಅವೆಲ್ಲವನ್ನು ಇನ್ನೂ ಭಾಳಷ್ಟು ಮೋಸ್ಟ್ಲಿ ನಾವು ಮಾಡ್ತಿರೋದೇನು ಅಲ್ಲ, ಅಥವಾ ಇವರ ತಲೆ ಉಪಯೋಗಿಸಿ ಏನು ಮಾಡ್ತಿದ್ದಾರೆ ಅದೆಲ್ಲದಕ್ಕಿಂತ 100ರಷ್ಟು ಹೆಚ್ಚು ಆ ಮನುಷ್ಯ ಯೋಚನೆ ಮಾಡಿದ್ದ ಅನಿಸುತ್ತೆ. ಜೊತೆಯಲ್ಲಿದ್ದಿದ್ರೆ ಈ ಸಿನಿಮಾದ ಸಂಭ್ರಮ ಇನ್ನೂ ಚೆನ್ನಾಗಿರೋದು. ಭೇಟಿಯಾಗಿದ್ದು ಕೆಲವು ಇವೆಂಟ್ಗಳಲ್ಲಿ ಸಂತೋಷನ, ಆದರೆ ಭೇಟಿಯಾದಾಗ ಎಲ್ಲವೂ ಸಿನಿಮಾ ಬಗ್ಗೆನೇ ಮಾತಾಡಿದ್ದೀವಿ. ಬೇರೆ ಯಾವುದೇ ಸಿನಿಮಾನ ಬಿಟ್ಟು ಹೊರತುಪಡಿಸಿ ಯಾವುದೇ ವಿಚಾರಗಳಿಲ್ಲದೆ ಸಿನಿಮಾಗಳ ಬಗ್ಗೆನೇ ಮಾತಾಡಿ, ಸಿನಿಮಾ ರಂಗವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಯೋಚನೆ, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಯೋಚನೆಗಳನ್ನ ಇಟ್ಕೊಂಡಂಥವ್ರು ಇರಬೇಕಾಗಿತ್ತು. ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ಒಬ್ಬ ಕಲಾವಿದನಿಗಿರುವಂಥ ಆಶೀರ್ವಾದ ಏನು ಅಂದರೆ, ತಾನು ಇರಲಿ ಇಲ್ಲದೆ ಇರಲಿ, ಚಿತ್ರದ ಮೂಲಕ ಜನರಿಗೆ ಪ್ರತಿದಿನ ಸಿಗುವಂಥ ಒಂದು ಆಶೀರ್ವಾದ ನಮ್ಮಂಥ ಕಲಾವಿದರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಅವನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಅಂತ ಅನ್ಕೋತಾ ಈ ಸಿನಿಮಾ
ಭಾಳಷ್ಟು ಚೆನ್ನಾಗಾಗಲಿ. ಸರ್ ಹಿರಿಯರೆಲ್ಲ ಹೇಳಿದ್ರು ಶತದಿನ ಆಚರಿಸ್ಲಿ ಅಂತ. ಅದು ಶತದಿನ ಆಚರಿಸದೇ ಇದ್ರೂ ಬೇಜಾರಿಲ್ಲ, 100 ಕೋಟಿ ಸಂಪಾದನೆ ಮಾಡಲಿ, ಇನ್ನೂ ಒಂದು 10 ಸಿನಿಮಾ ಮಾಡುವಂಥ ಶಕ್ತಿ ನಿರ್ಮಾಪಕರಿಗೆ ಕೊಡಲಿ ಅಂತ. ಯಾಕೆಂದರೆ ತಂದೆಯವ್ರನ್ನ ಕಳ್ಕೊಂಡು ತಮ್ಮನ್ನ ಕಳ್ಕೊಂಡು ಇದು ಯಾವುದು ಬೇಡ, ಸಿನಿಮಾನೂ ಬೇಡ, ಏನೂ ಬೇಡ, ಬಿದ್ದಿರಲಿ ಅದು ಡಬ್ಬಿಲೆ ಅಂತ ಹೇಳೋದು ತುಂಬ ಸುಲಭದ ಕೆಲಸ. ಆದರೆ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಅವರ ಗೆಳೆಯರು ಬಾಲವಣ್ಣ ಮತ್ತು ಅವ್ರ ವೈಫ್ ಜೊತೆ ಸೇರಿಕೊಂಡು ಇವತ್ತು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡ್ಬಂದು ನಿಲ್ಲಿಸಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರ, ನಿಮಗೆ ದೊಡ್ಡ ಚಪ್ಪಾಳೆ. ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಹೇಳ್ತಾರೆ ಹುಟ್ತಾ ಅಣ್ಣ ಬಂದರು ಆಮೇಲೆ ದಾಯಾದಿಗಳು ಅಂತ. ಅದನ್ನು ತೆಗೆದು ಆ ಸಿನಿಮಾನ ಸೈಡಿಗೆ ಇಟ್ಟು ನಮಗೇನು ಬೇಡಪ್ಪ, ನಮ್ಮ ಪಾಡಂಗೆ ನಾವು ಬದುಕ್ತೀವಿ, ತಾಯಿ ಒಬ್ಬರು ಇದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಅನ್ನೋ ಕಾಲದಲ್ಲಿ ಇಲ್ಲ, ತಮ್ಮನ ನೆನಪಲ್ಲಿ 2 ಸಿನಿಮಾಗಳನ್ನು ಅದ್ಭುತವಾಗಿ ರಿಲೀಸ್ ಮಾಡಬೇಕು, ಇದನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋ ಯೋಚನೆ ಇದೆಯಲ್ಲ, ದಯವಿಟ್ಟು ನಿಮ್ಮಂಥ ನಿರ್ಮಾಪಕರು ಚಿತ್ರರಂಗದಲ್ಲಿ ಉಳ್ಕೊಳ್ಳಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಿಟ್ ವಿತರಣೆ ಮಾಡಲಾಗುತ್ತೆ. ಒಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಯಾಕಂತ ಹೇಳಿದ್ರೆ ಸಂತೋಷ್ ಬಾಲರಾಜ್ ಅವರ ನೆನಪಿನಲ್ಲಿ ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು, ಅವರು ಈ ಹಿಂದೆ ಮಾಡ್ತಾ ಇದ್ದಂತಹ ಕೆಲಸವನ್ನೇ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಇದೀಗ ಬೆಂಟ್ಲಿ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ